ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದಾ ಸುಮಿತ್ರನಿಗೆ ಟ್ಯಾಬ್ಲೆಟ್ ತೊಗೊಂಡು ಕೊಡ್ತಾ ಇರ್ತಾಳೆ. ಅಮ್ಮ, ನೀವು ರೆಸ್ಟ್ ಮಾಡಬೇಕು ಆಯಿತಾ, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳಿ ಅಂತ ಅಂದಾಗ ಈ ಕಡೆ ಸುಮಿತ್ರ ಟ್ಯಾಬ್ಲೆಟ್ ತೊಗೊಂಡು ಹೇಳ್ತಾ ಇರ್ತಾಳೆ, ಇಲ್ಲ ಪುಟ್ಟ, ನಾನು ಮಲ್ಗಲ್ಲ ಅಂದಾಗ ಯಾಕಮ್ಮ ಅಂತ ಶಾರದಾ ಕೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನನ್ನನ್ನು ಆಕ್ಸಿಡೆಂಟ್ ಮಾಡಿದ್ನಲ್ಲ, ಅವನು ಇವಾಗ ಬರ್ತಾನೆ, ಪೊಲೀಸ್ನವರು ಅವನನ್ನು ಕರ್ಕೊಬರ್ತಾರೆ, ನಾನು ಅವನನ್ನು ಕೇಳಬೇಕು, ಹಾಗೆ ಅವನನ್ನು ನಾನು ನೋಡಬೇಕು. ನಿನಗೆ ಯಾರು ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಇಲ್ವಾ? ನನಗೆ ಯಾಕೆ ನೀನು ಈ ರೀತಿ ಆಕ್ಸಿಡೆಂಟ್ ಮಾಡಿದೆ? ನಾನೇನು ನಿನಗೆ ಅನ್ಯಾಯ ಮಾಡಿದೆ ಅಂತ ನಾನು ಕೇಳಬೇಕು ಪುಟ್ಟ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಶಾರದೆ ಹೇಳ್ತಾ ಇರ್ತಾಳೆ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ಇಷ್ಟು ಟೆನ್ಷನ್ ಮಾಡ್ಕೋಬೇಡಿ, ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ದಶರಥ ಸರ್ ಇದ್ದಾರೆ, ನೀವು ರೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಮತ್ತು ಸಿದ್ದು ನಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ದಶರಥ ಹೇಳ್ತಾ ಇರ್ತಾನೆ, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು, ಒಂದು ಕ್ವಶನ್ ಕೇಳಬೇಕು ಅಂತಂದಾಗ, ಏನು ಹೇಳಿ ಮಾವ ಅಂತಂದಾಗ, ಎಷ್ಟೋ ವರ್ಷದಿಂದ ನಾವೊಂದು ವಿಷಯನ ನಾವು ಸತ್ಯ ಅಂತ ಅಂದ್ಕೊಂಡಿದ್ದೀವಿ, ಸಡನ್ನಾಗಿ ಅದು ಸತ್ಯ ಅಲ್ಲ ಸುಳ್ಳು ಅಂತ ಅಂದಾಗ ನಾವೇನು ಮಾಡಬೇಕು, ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇರಬೇಕಾದ್ರೆ, ಏನು ಹೇಳ್ತಿದ್ರೆ ಮಾವ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಸಿದ್ದು ಹೇಳ್ತಾ ಇರ್ತಾನೆ, ಏನಾಯ್ತು ಮಾವ, ಏನಾದರೂ ಹೇಳ್ಬೇಕಂತ ಅನ್ಬೇಕಾದ್ರೆ, ಏನು ಗೊತ್ತಾ ಸಿದ್ದು, ಒಂದು ಸತ್ಯ ನನಗೆ ಗೊತ್ತಾಗಿದೆ, ಅದು ತುಂಬ ಕಠಿಣವಾಗಿದೆ, ಈಗ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೋಬೇಕಾ ಅಥವಾ ಎಲ್ಲರಿಗೂ ನೋವಾದರೆ ಆಗಲಿ ಪರವಾಗಿಲ್ಲ ಅಂತ ಸತ್ಯನ ಏನಾದರೂ ಹೇಳ್ಬೇಕಾ, ಹಾಗಾದರೆ ನಿನ್ನ ಒಪಿನಿಯನ್ ಏನು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸಿದ್ದು ಹೇಳ್ತಿರ್ತಾನೆ, ಸತ್ಯ ಏನು ಅಂತ ಹೇಳಿದರೆ ಮಾವ ನಾನು ಏನು ಮಾಡ್ಬೋದು ಅಂತ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಹೇಳ್ತೀನಿ, ಆದರೆ ಅದಕ್ಕೆ ಟೈಮ್ ಬರಲೇಬೇಕು ಸಿದ್ದು ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಮಾವ, ನೀವು ಎಷ್ಟು ಬೇಗ ಸತ್ಯ ಹೇಳ್ತೀರಾ ಅಷ್ಟು ಒಳ್ಳೆಯದು, ಯಾಕೆ ಅಂತಂದರೆ ನೀವು ಸತ್ಯ ಹೇಳ್ದಲೆ ತನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಸುಳ್ಳು ರಾಜಭಾರ ಮಾಡ್ತಾ ಇರುತ್ತಲ್ವ ಅಂತ ಕೇಳ್ತಾ ಇರ್ತಾನೆ. ದಶರಥ ಕಂಪ್ಲೀಟ್ಲಿ ರೈಟ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ, ನೀವು ಸತ್ಯನ ಮುಚ್ಚಿಡೋದ್ರಿಂದ ಒಬ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ಕೋಬೋದು, ಹಾಗೆ ಹೇಳಿದ್ರೂ ಸಹ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ ಅನ್ಕೋಬೋದು, ಅದ್ರ ಬದಲು ಹೇಳ್ಬೇಕಲ್ವಾ ಅಂತ ಅಂದಾಗ, ಯುವರ್ ರೈಟ್, ಆನ್ಸರ್ ಇಸ್ ರೈಟ್ ಸಿದ್ದು, ಏನಾದರೂ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ದಶರಥ ಮತ್ತೆ ಹೇಳ್ತಾ ಇರ್ತಾನೆ, ಸಿದ್ದು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ಹೇಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಮಾವ ನನ್ನ ಹತ್ರ ಯಾಕೆ ಸಂಕೋಚ, ದಯವಿಟ್ಟು ಹೇಳ್ಕೊಳ್ಳಿ ಅಂತ ಅಂದಾಗ, ಇದು ತುಂಬ ಗಂಭೀರವಾದ ವಿಷಯ ಆಯಿತಾ, ಇದನ್ನು ಸುಮ್ಮನೆ ಹೇಳೋಕ್ಕಾಗಲ್ಲ, ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡು ತುಂಬ ನೋವು ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಇದು ತುಂಬ ಸೂಕ್ಷ್ಮವಾದ ವಿಚಾರ, ಹಂಗಂತ ಹೇಳ್ದರೆ ಇರೋಕ್ಕೂ ಸಹ ಆಗ್ತಿಲ್ಲ ಅಂತ ಅಂದಾಗ, ಯಾಕೆ ಮಾವ, ಇನ್ನೇನಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಅದೆಂಥದೇ ಸಮಸ್ಯೆ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ, ಹೇಳಿ ಮಾವ ಅಂತ ಅಂದಾಗ, ಖಂಡಿತ ಹೇಳ್ತೀನಿ, ಯಾರಿಗೆ ಹೇಳ್ದಿದ್ರು ಪರವಾಗಿಲ್ಲ, ನಿನಗೆ ಮಾತ್ರ ಹೇಳ್ತೀನಿ ಅಂತ ದಶರಥ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಆಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಈ ಗೊಂದಲ ಎಲ್ಲ ಸರಿಯಾಗಲಿ, ಯಾಕೆ ಅಂತ ಅಂದರೆ ಇವಾಗ ನಾನು ಮಾತ್ರ ಒದ್ದಾಡ್ತಾ ಇದ್ದೀನಿ, ಈ ವಿಷಯ ಕೇಳಿ ನೀನು ಸಹ ಒದ್ದಾಡ್ಬೋದು, ಹಾಗೆ ನೋವನ್ನು ಅನುಭವಿಸ್ಬೋದು, ಅದಕ್ಕೆ ಮೊದಲು ಗೊಂದಲಗಳೆಲ್ಲ ಕ್ಲಿಯರ್ ಆಗಲಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾರೆ, ನನಗೆ ತುಂಬ ಆತಂಕ ಆಗ್ತಿದೆ, ನೀವು ಈ ರೀತಿ ಹೇಳಿದರೆ ತುಂಬ ಟೆನ್ಷನ್ ಆಗುತ್ತೆ, ಅದೇನಂತ ಹೇಳಿ ಮಾವ ಅಂತ ಅಂದಾಗ, ಆತಂಕ ಪಡೋದೇನೂ ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಏನು ಗೊತ್ತಾ ಸಿದ್ದು, ಸತ್ಯದ ಸುತ್ತ ಇನ್ನೊಂದು ಸ್ವಲ್ಪ ಕೆಲವು ವಿಷಯಗಳಿದ್ದಾವೆ, ಅವೇ ನನಗೆ ಇನ್ನೂ ಅರ್ಥ ಆಗಿಲ್ಲ, ನನಗೆ ಮೊದಲು ಅರ್ಥ ಆಗಲಿ ಸಿದ್ದು, ಆಮೇಲೆ ನಾನು ನಿನಗೆಲ್ಲ ವಿಷಯನ ಹೇಳ್ತೀನಿ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ಹಾಗಾದರೆ ನಿಮ್ಮನ್ನು ಬಲವಂತ ಮಾಡಲ್ಲ, ನಿಮ್ಗೆ ಯಾವಾಗ ಅನಿಸುತ್ತೆ ಆವಾಗಲೇ ಹೇಳಿ, ಆದರೆ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂತ ಅಂದರೆ ನನ್ನನ್ನು ಕೇಳಿ, ನಾನು ಖಂಡಿತ ಯಾವ ಟೈಮಲ್ಲಾದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ದಶರಥ ಹೇಳ್ತಾ ಇರ್ತಾನೆ, ಮೊದಲು ಪೊಲೀಸರೆಲ್ಲ ಬಂದೋಗ್ಲಿ, ಯಾರು ಆಕ್ಸಿಡೆಂಟ್ ಮಾಡಿದ್ದು, ಯಾಕೆ ಆಕ್ಸಿಡೆಂಟ್ ಮಾಡಿಸೋದು ಅಂತ ಎಲ್ಲ ವಿಚಾರ ಕ್ಲಿಯರ್ ಆಗಲಿ, ಆಮೇಲೆ ನಾನೇ ನಿನ್ನನ್ನು ಕರೆದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಟೈಮ್ ಬರಲಿ, ಅವಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ ನಾನೆಲ್ಲ ಹೇಳಿದ್ದು ಅಂತ ಹೇಳಿ ಹೋಗ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನಿನಗೊಂದು ಜವಾಬ್ದಾರಿ ನಾನು ವಹಿಸಬೇಕು, ಅದು ದೊಡ್ಡ ಜವಾಬ್ದಾರಿ, ಅದು ನಿನ್ನಿಂದ ಮಾಡೋಕ್ಕೆ ಸಾಧ್ಯ ಅಷ್ಟೇ ಸಿದ್ದು, ಅದಕ್ಕೆ ಕರೆಕ್ಟ್ ಟೈಮ್ ಬರಲಿ ಹೇಳ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಏನು ಅರ್ಥ ಆಗದೆ ಈ ಕಡೆ ದಶರಥನ ಸಿದ್ದು ನೋಡ್ತಾ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಪಾಲಾಕ್ಷನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ, ಆಗಲೇ ಮಿಸ್ ಕಾಲ್ ಹಿಡಿತು, ನೀವೇನಾದರೂ ಕಾಲ್ ಮಾಡಿದ್ರಾ ಅಂತ ಅಂದಾಗ, ಹ್ಞೂ ಮಾಡಿದ್ದೆ ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಯಾಕೆ ವಾಯ್ಸ್ ಡಲ್ ಆಗಿದೆ ಅಂತ ಜ್ಯೋತಿಕಾ ಕೇಳ್ತಾ ಇರಬೇಕಾದ್ರೆ, ಎಲ್ಲ ಕೈ ಮೀರಿ ಹೋಯ್ತು ಕಣಮ್ಮ ಅಂತ ಅಂದಾಗ ಶಾಕ್ ಆಗಿಬಿಟ್ಟು ಹಾಗೆ ಜ್ಯೋತಿಕಾ ನಿಂತ್ಕೊಬಿಡ್ತಾಳೆ. ಮತ್ತೆ ಒಗಟಾಗಿ ಹೇಳ್ಬೇಡಿ, ಏನಂತ ಹೇಳಿ ಅಂತ ಅಂದಾಗ, ನಿನ್ಗಿನ್ನೂ ವಿಷಯ ಗೊತ್ತಿಲ್ಲ ನಮ್ಮ, ಈ ಥರ ನವೀನ ಮತ್ತು ಅವ್ನ ಫ್ರೆಂಡ್ ಇಬ್ಬರು ಕಾರ್ ತಗೊಂಡು ಹೊರಗಡೆ ಹೋಗಿದ್ರು ಅಲ್ಲ, ಅಲ್ಲಿ ಪೊಲೀಸ್ನವರು ನಂಬರ್ನ ಟ್ರೇಸ್ ಮಾಡ್ತಾ ಬರಬೇಕಾದ್ರೆ ಅಲ್ಲಿ ನವೀನನ ಫ್ರೆಂಡ್ ಸಿಕ್ಕಿದ್ದಾನೆ, ಈಗ ಇವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ, ಅವ್ನ ಫ್ರೆಂಡ್ ಏನಾದರೂ ನವೀನನ ಹೆಸರು ಹೇಳಿದರೆ ಏನು ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ, ಖಂಡಿತ ಅವನು ಹೇಳ್ತಾನೆ, ಇವಾಗ ನಮ್ಮ ಕುತ್ತಿಗೆಗೆ ಬಂದೇ ಬಿಡ್ತು ಮಗಳೇ ಅಂತ ಪಾಲಾಕ್ಷ ಹೇಳ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡು ಓ ಮೈ ಗಾಡ್ ಅಂತ ಜ್ಯೋತಿಕಾ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಪೊಲೀಸ್ನವ್ರು ಏನಾದರೂ ಚೆನ್ನಾಗಿ ಬೆಂಡೆತ್ಬಿಟ್ರೆ ಗ್ಯಾರಂಟಿ ಅವನು ನವೀನನ ಹೆಸರು ಹೇಳ್ತಾನೆ ಅಂತ ಅಂದಾಗ, ಓ ಮೈ ಗಾಡ್ ಏನು ಮಾಡೋಣ ಮುಂದೆ ಅಂತ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ, ನನಗೂ ಗೊತ್ತಾಗ್ತಿಲ್ಲ ಮಗಳೇ, ನೀನು ಏನಾದರೂ ಮಾಡೋಕ್ಕಾದ್ರೆ ಮಾಡು, ಸಾಧ್ಯವಾದರೆ ಪ್ಲೀಸ್ ಅಂತ ಅನ್ಬೇಕಾದ್ರೆ, ನಿಮ್ಮ ಮಗ ನನಗೆ ಎಂಥ ಪರಿಸ್ಥಿತಿನ ತಂದಿಟ್ಬಿಟ್ಟ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಮ್ಮೆಲ್ಲ
ಪ್ಲ್ಯಾನು ನಾಳೆನೇ ಫ್ಲಾಪ್ ಆಗುತ್ತೆ ಅಂತ ಅನ್ನಿಸ್ತಿದೆ ಮಗಳೇ. ನಮ್ಮಮ್ಮ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಹಾಗೆ ಪ್ಲ್ಯಾನ್ ಮಾಡಿದ್ದು ಎಲ್ಲ ಸಹ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನೆಲ್ಲ ಕೇಳ್ಕೊಂಡು ಜ್ಯೋತಿಕಾ ಮತ್ತೆ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ದೀಪು ಪುಟ್ಟ ಬಂದು ಒಂದೇ ಒಂದು ಕ್ವಶನ್ ಕೇಳ್ತೀಯಾ, ಉತ್ತರ ಹೇಳ್ತೀಯಾ ಫ್ರೆಂಡ್ ಅಂತ ಗೊಂಬೆ ಜೊತೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ, ಏನು ನಮ್ಮ ಮೇಡಮ್ ಅವರು ಇಷ್ಟು ಖುಷಿಯಾಗಿದ್ದಾರೆ ಅಂತ ಶಾರದಾ ಕೇಳ್ತಾ ಇರಬೇಕಾದ್ರೆ, ಹೌದು ಅಮ್ಮ ನಾನು ತುಂಬ ಖುಷಿಯಾಗಿದ್ದೀನಿ ಇವತ್ತು, ಈ ಸಾಂಗಿಗೆ ಸಿದ್ದು ಫ್ರೆಂಡ್ ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ, ಓಹೋ ಮೇಡಮ್ ಅವ್ರು ಡ್ಯಾನ್ಸು ಕೂಡ ಮಾಡ್ತಿದ್ರ ಅಂದಾಗ, ಹೌದಮ್ಮ ನಿನಗಾಗಲೇ ಕಾಲ್ ಮಾಡಿದ್ನಲ್ಲ ಅವಾಗ ನಾನು ನನ್ನ ಸಿದ್ದು ಫ್ರೆಂಡ್ ಭುಜದ ಮೇಲೆ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತ ಅಂದಾಗ ಅವಳ ಮಾತನ್ನ ಕೇಳಿ ಶಾರದಾ ಶಾಕಾಗಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಈ ಕಡೆ ಶಾರದಾ ಬೇಜಾರು ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ, ಯಾವಾಗಲೂ ಸಿದ್ದು ಫ್ರೆಂಡ್ ಅಂತ ಹೋಗ್ತಾ ಇರ್ತೀಯಲ್ಲ, ಅವ್ರಿಗೇನು ಬೇರೆ ಕೆಲಸ ಇರಲ್ವಾ ಅಂದಾಗ, ಬಿಡಮ್ಮ ಇದ್ರೆ ಅವರೇ ನನಗೆ ಹೇಳ್ತಾರೆ, ಅವರಿಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಅದಕ್ಕೆ ಬರ್ತಾರೆ, ಬೇಕಾದರೆ ನೀನು ಬಾ, ನಿನ್ನೇನು ಬೇಡ ಅಂತ ಅಂದರು, ಯಾಕೆ ಬೈತಾ ಇದೆಯಾ ಅಂತ ಅನ್ಬೇಕಾದ್ರೆ, ನಾನು ಯಾಕೆ ಅವ್ರ ಜೊತೆ ಬಂದ್ಲಿ, ಅಧಿಕ ಪ್ರಸಂಗ ಮಾಡಬೇಡ ದೀಪು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಮತ್ತೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಸುಮ್ಮನಿರಮ್ಮ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಹಾಗೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಸಿದ್ದು ಫ್ರೆಂಡ್ ಹೇಳಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಏನೂ ಸ್ಟ್ರಾಂಗ್ ಆಗಿರ್ಬೇಕಾ, ಈಗಿರೋದು ಸಾಕಾಗಲ್ವಾ ಅಂದಾಗ, ಇಲ್ಲಮ್ಮ ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ ಅಂದಾಗ, ಯಾಕೆ ಆಗಬೇಕು ಅಂತ ಕೇಳ್ತಿರ್ಬೇಕಾದ್ರೆ, ಯಾಕೆ ಅಂದರೆ ಕೆಟ್ಟಪ್ಪ ಮತ್ತೆ ಬಂದು ನಮ್ಮ ಹತ್ರ ಗಲಾಟೆ ಮಾಡಿದರೆ ಅವ್ರನ್ನ ಓಡಿಸ್ಬೇಕಲ್ಲ, ಅದಕ್ಕೆ ಸ್ಟ್ರಾಂಗ್ ಆಗಿರಬೇಕು ಅಂತ ಸಿದ್ದು ಫ್ರೆಂಡ್ ಹೇಳಿದ್ದಾರೆ ಅಂತ ಅನ್ಬೇಕಾದ್ರೆ ಅವಳ ಮಾತನ್ನ ಕೇಳ್ಕೊಂಡು ಶಾರದಾ ಶಾಕಾಗಿ ದೀಪು ಮುಖ ನಾನು ನೋಡ್ತಾ ಇರ್ತಾಳೆ. ಶಾರದಾ ಶಾಕಾಗಿ ಕೇಳ್ತಾ ಇರ್ತಾಳೆ, ನಿಜ ಹೇಳು ಅವನು ಅಲ್ಲಿಗೂ ಬಂದಿದ್ದ ಅಂದಾಗ, ಹ್ಞೂ ಅಮ್ಮ ಕೆಟ್ಟಪ್ಪ ಅಲ್ಲಿಗೂ ಬಂದಿದ್ದ, ನಾವು ತಿಂಡಿ ತಿಂತಾ ಇದ್ವಿ, ನಮ್ಮ ಹತ್ರ ಬಂದ್ಬಿಟ್ಟು ಕೊಡು ಅಂತ ಕೇಳ್ದ ಅಂದಾಗ, ಏನು ಹೇಳ್ತಿದ್ದೆ ದೀಪು ಅಂದಾಗ, ನಿಜನೇ ಹೇಳ್ತಾ ಇದ್ದೀನಮ್ಮ, ಬಂದಿದ್ದಲ್ದಲೆ ನನ್ನನ್ನು ಬೇರೆ ಎತ್ಕೊಬಿಟ್ಟ ಅಂತ ಅಂದಾಗ ಶಾಕಾಗಿ ಅವಳ ಮುಖ ನಾನು ನೋಡ್ತಾ, ಏನು ಹೇಳ್ತಿದ್ದೆ ಪುಟ್ಟ ಅಂದಾಗ, ಹೌದು ನನ್ನನ್ನು ಎತ್ಕೊಂಡಿದ್ದ ಗೊತ್ತಾ, ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಈಗ ಶಾರದಾ ತನ್ನ ಮಗಳನ್ನ ಹಗ್ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಸಮಾಧಾನ ಮಾಡಿಬಿಟ್ಟು, ನಿನಗೇನು ಆಗಿಲ್ಲ ಅಲ್ವಾ ದೀಪು ಪುಟ್ಟ ಅಂತ ಅನ್ಬೇಕಾದ್ರೆ, ನನಗೇನಾಗಿಲ್ಲಮ್ಮ, ಯಾಕೆಂದರೆ ನನ್ನ ಫ್ರೆಂಡು ಅಲ್ಲೇ ಇದ್ರಲ್ವ, ನನಗೇನಾಗುತ್ತೆ ಅಂತ ನಗಾಡ್ತಾ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಮ್ಮ ಕೆಟ್ಟಪ್ಪ ನನ್ನನ್ನು ಬೈತಾ ಇದ್ದಿದ್ದಕ್ಕೆ ಜಾಸ್ತಿ ಬೇರೆ ಬೈತಾ ಇದ್ರು, ಅವಾಗ ನನ್ನ ಸಿದ್ದು ಫ್ರೆಂಡ್ ಹೋಗಿ ಅವ್ರನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ಜಾಸ್ತಿ ಸಿಕ್ಕಾಬಟ್ಟೆ ಬೈತಾ ಇದ್ರು ಅಂತ ಅನ್ಬೇಕಾದ್ರೆ ಶಾರದಾ ಹಾಗೆ ಆಶ್ಚರ್ಯದಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ದೀಪು ಪುಟ್ಟ ನೀನು ತುಂಬ ಹೆದರ್ಕೋಬೇಡ ಆಯಿತಾ, ನೀನು ಒಬ್ಬಳೇ ಇದ್ದಾಗ ಏನಾದ್ರು ಅವ್ನು ಬಂದರೆ ಏನು ಮಾಡಲಿ ದೇವ್ರೆ, ನನಗೆ ಇಮ್ಯಾಜು ಸಹ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನೀನು ಹುಷಾರಾಗಿರು ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನೀನು ಯಾಕಮ್ಮ ಹೆದರ್ಕೋತೀಯ, ನನ್ನ ಫ್ರೆಂಡ್ ಹೇಳಿದರೆ ನನ್ನನ್ನು ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಸಿದ್ದು ಫ್ರೆಂಡ್ ಹೇಳಿದರೆ ನಾನು ಸ್ಟ್ರಾಂಗ್ ಆಗಿರ್ತೀನಿ ಬಿಡು ಅಮ್ಮ ಅಂತ ದೀಪು ಪುಟ್ಟ ಹೇಳ್ತಾ ಇರಬೇಕಾದ್ರೆ, ಹೌದು ಪುಟ್ಟ ನೀನು ಸ್ಟ್ರಾಂಗ್ ಆಗೋವಾಗ ಅಂಥ ಕೆಟ್ಟ ಜನಗಳು ನಮ್ಮ ಹತ್ರ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಏನು ಗೊತ್ತಮ್ಮ ಅವನು ನಿನ್ನ ಬಗ್ಗೆನೂ ಸಹ ತುಂಬ ಕೆಟ್ಟದಾಗೆಲ್ಲ ಬೈತಾ ಇದ್ದ, ಆದರೆ ನನಗೇನು ಅರ್ಥ ಆಗಲಿಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ಶಾರದಾ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಆ ಮಾತನ್ನ ಕೇಳ್ಕೊಂಡು ಶಾರದಾ ಅಳ್ತಾ ಇರಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ, ಅಮ್ಮ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಸಹ ಸಿದ್ದು ಫ್ರೆಂಡ್ ಬೈತಾ ಇದ್ರು, ಶಾರದವ್ರ ಬಗ್ಗೆ ಆ ರೀತಿ ಕೆಟ್ಟಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾ ಇದ್ರು, ನೋಡಮ್ಮ ನನ್ನ ಅಪ್ಪ ಆಗಿದ್ರು ಸಹ ನಿನ್ನ ಬಗ್ಗೆ ಯಾವ ರೀತಿ ಬೈತಾನೆ ಅಂತ ಅನ್ಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ಶಾರದಾ ಅಳ್ತಾ ಇರ್ತಾಳೆ. ಮತ್ತೆ ದೀಪು ಹೇಳ್ತಾ ಇರ್ತಾಳೆ, ಏನು ಗೊತ್ತಮ್ಮ ಅವನು ಬಲವಂತಾಗಿ ನನ್ನನ್ನು ಎತ್ಕೊಳಕ್ ಹೋಗ್ತಾ ಇರ್ತಾನೆ ಯಾವಾಗ್ಲೂ ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಮ್ಮ ಅಳ್ಬೇಡಮ್ಮ, ಆದರೆ ಯಾವಾಗಲೂ ನಮ್ಮನ್ನ ಕಾಪಾಡೋಕ್ಕೆ ಸಿದ್ದು ಫ್ರೆಂಡ್ ಬಂದೇ ಬರ್ತಾನೆ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ದೀಪು ಮತ್ತೆ ಶಾರದಾಗೆ ಹೇಳ್ತಾ ಇರ್ತಾಳೆ, ಅಲ್ಲ ಅಮ್ಮ ಕೆಟ್ಟಪ್ಪನ ನನಗೆ ಅಪ್ಪ ಮಾಡೋದ್ ಬದಲು ಆ ದೇವರು ನನ್ನ ಸಿದ್ದು ಫ್ರೆಂಡನ್ನು ಅಪ್ಪ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಮ್ಮ ಅಂತ ಅಂದಾಗ ಶಾಕ್ ಆಗಿ ಅವಳ ಮುಖ ನಾನು ನೋಡ್ಕೊಂಡು ಹಾಗೆ ಅಳ್ತಾ ಇರ್ತಾಳೆ. ಆಗ ದೀಪು ಮತ್ತೆ ಹೇಳ್ತಾ ಇರ್ತಾಳೆ, ಆ ದೇವ್ರಿಗೆ ಗೊತ್ತೇ ಆಗಲಿಲ್ವಲ್ಲಮ್ಮ ಅಂತ ಅಂದಾಗ, ನೋಡು ಚಿಕ್ಕ ಮಕ್ಳು ಥರ ಇರಬೇಕು, ಈ ರೀತಿ ಎಲ್ಲ ಮಾತಾಡಬೇಡ, ಯಾರಾದರೂ ಕೇಳಿಸ್ಕೊಂಡ್ರೆ ಏನಮ್ಮ ಅಂದಾಗ, ಹೋಗಮ್ಮ ನಾನೇನು ತಪ್ಪು ಮಾತಾಡಿದ್ನ, ಯಾವಾಗಲೂ ಬರೀ ಇದೇ ಹೇಳ್ತೀಯ, ಎಲ್ಲರಿಗೂ ಅಪ್ಪಂದಿರು ಕಂಡ್ರೆ ಎಷ್ಟು ಇಷ್ಟ ಗೊತ್ತೇನಮ್ಮ, ನನಗೂ ಅದೇ ಆಸೆ ಇರುತ್ತಲ್ವ ಅಂತ ಅಂದಾಗ ಮತ್ತೆ ಏನು ಮಾತಾಡೋಕ್ಕಾಗದಲ್ಲೇ ಶಾರದಾ ಅವಳ ಮುಖ ನಾನು ನೋಡ್ತಾ ಅಳ್ತಾ ಇರ್ತಾಳೆ. ಮತ್ತೆ ದೀಪು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಪ್ಪ ಅಂದರೆ ಧೈರ್ಯ ಅಂತ ಅಂತಾರಮ್ಮ, ಆದರೆ ನನಗೆ ಆ ಕೆಟ್ಟಪ್ಪನ ನೋಡಿದರೆ ಯಾವಾಗಲೂ ಭಯನೇ ಆಗುತ್ತೆ, ಖುಷಿನೇ ಆಗಲ್ಲಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತಷ್ಟು ಕಣ್ಣೀರು ಹಾಕೊಂಡು ತನ್ನ ಪಾಡಿಗೆ ತಾನು ಅಳ್ತಾ ಇರ್ತಾಳೆ. ಅಂದರೆ ನನ್ನ ಸಿದ್ದು ಫ್ರೆಂಡ್ ನೋಡಿದರೆ ಖುಷಿನೂ ಆಗುತ್ತೆ, ಹಾಗೆ ಧೈರ್ಯನೂ ಬರುತ್ತೆ, ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ ಕಣಮ್ಮ, ಅದಕ್ಕೆ ಹೇಳೋದು ಅವರು ನನ್ನ ಅಪ್ಪ ಆಗಬೇಕಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕೋಪ ಮಾಡ್ಕೊಂಡು, ದೀಪು ಬಾಯಿ ಮುಚ್ಚು ಹೇಳಿದ್ನ ಹೇಳ್ಬೇಡ ಅಂತ ತನ್ನ ಪಾಡಿಗೆ ತಾನು ಅಡುಗೆ ಮಾಡೋಕೆ ಹೋಗ್ತಾ ಇರಬೇಕಾದ್ರೆ ದೀಪು ಅಮ್ಮ ಯಾಕೆ ಹಿಂಗೆ ಆಡುತ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ಪಾರಿಜಾತ ಬಂದ್ಬಿಟ್ಟು, ಗುಳಿ ಏನಾಯ್ತು, ಯಾಕೆ ಹಿಂಗೆ ಓಡಾಡ್ತಿದ್ಯಾ, ಏನು ಟೆನ್ಷನ್ ಅಂತ ಅನ್ಬೇಕಾದ್ರೆ, ಅಯ್ಯೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಗ್ರಾನಿ, ಏನು ಗೊತ್ತಾ, ಆ ನವೀನ್ ಫ್ರೆಂಡ್ ಇದನ್ನಲ್ಲ ಅವನು ಪೊಲೀಸ್ನವ್ರ ಕೈಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಅಂದಾಗ ಶಾಕಾಗಿ ಎದೆ ಹಿಡ್ಕೊಂಡು ಹಾಗೆ ಪಾರಿಜಾತ ನಿಂತ್ಕೊಬಿಡ್ತಾಳೆ. ಆಗ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ತುಂಬ ಟೆನ್ಷನ್ ಆಗ್ತಿದೆ, ಏನಾದರೂ ಮಾಡು ಗ್ರಾನಿ ಅಂತ ಅನ್ಬೇಕಾದ್ರೆ, ಅಲ್ಲ ಅವ್ನು ಹೆಂಗೆ ಸಿಗಾಕೊಂಡ, ಅವನೇನಾದರೂ ನಿಜ ಹೇಳಿದರೆ ನಮ್ಮ ನವೀನನ ಗತಿ ಏನು, ಅವನೇನಾದರೂ ಬಾಯ್ ಬಿಟ್ಟರೆ ಏನು ಮಾಡೋದು ಗೋಲ್ಡಿ, ಸತ್ಯನ ಎಲ್ಲರಿಂದಲೂ ಸಹ ಮುಚ್ಚಿಡೋಕ್ಕಾಗಲ್ಲ, ಅವ್ನು ಹೇಳ್ಬಿಟ್ರೆ ಏನು ಮಾಡಲಿ, ಅವರೇನು ಪ್ರೀತಿಯಿಂದ ಮಾತಾಡ್ಸ್ತಾರ, ಎಗ್ಗ ಮುಗ್ಗ ಹೊಡಿತಾರೆ, ಏನು ಮಾಡಲಿ ಅಂತ ಟೆನ್ಷನ್
ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ತನ್ನ ಮನೆ ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಪೊಲೀಸ್ ಬಂದೇ ಬಿಡ್ತಾರೆ. ಬಂದ್ಬಿಟ್ಟು ನವೀನ್ ಅನ್ನೋರು ಯಾರು ಅಂತ ಕೇಳಬೇಕಾದ್ರೆ ಇವನು ತುಂಬ ಹೆದರ್ಕೊಂಡು ಯಾಕೆ ಸರ್ ನನ್ನ ಮಗ ಅಂತ ಅಂದಾಗ ಅವನು ಮತ್ತೆ ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಆಕ್ಸಿಡೆಂಟ್ ಮಾಡಿದ್ದಾರೆ, ಸಿಕ್ಕಿದ್ರೆ 4 ತದಕಬೇಕು, ಕರೀರಿ ಅವನ್ನ ಅಂತ ಅದ್ರಿಸ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಪೀಸಿಗೆ ಹೇಳ್ತಾ ಇರ್ತಾರೆ ಒಳಗಡೆ ಇದ್ರೆ ಒದ್ದು ಎಳ್ಕೊ ಬರ್ರಿ ಅಂತ ಅಂದಾಗ ಒಳಗಡೆ ಹೋದಾಗ ನವೀನ್ ಅಲ್ಲಿ ಇರ್ತಾನೆ. ಕೊಳ್ಪಟ್ಟು ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಾಲಾಕ್ಷ ಅವ್ರ ಕಾಲಿಗೆ ಬೀಳ್ತಾ ಇರ್ತಾನೆ. ಸರ್ ಪ್ಲೀಸ್ ಸರ್ ನನ್ನ ಮಗ ತಪ್ಪು ಮಾಡಿಲ್ಲ ಬಿಟ್ಬಿಡಿ ಅಂತ ಅಂದಾಗ ಬಾರ ಈ ಕಡೆಗೆ ಅಂತ ಅವನನ್ನ ದೂಕಿ ನವೀನ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ರೋಡಲ್ಲಿ ಬಿದ್ದಿದ್ದ ಪಾಲಾಕ್ಷ ಕಣ್ಣೀರು ಹಾಕೊಂಡು ಜ್ಯೋತಿಕಾಗೆ ಕಾಲ್ ಮಾಡಿಬಿಟ್ಟು ಜ್ಯೋತಿಕಾ ಎಲ್ಲ ಮುಗ್ದೋಯ್ತು, ನಿನ್ನ ತಮ್ಮನ್ನ ಪೊಲೀಸ್ನವರು ಕರ್ಕೊಂಡು ಹೋದ್ರು ಅಂತ ಅಂದಾಗ ಅವ್ನ ಮಾತನ್ನ ಕೇಳ್ಕೊಂಡು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಗೋಲ್ಡಿ, ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ನವೀನ ಅರೆಸ್ಟ್ ಆತ ಅಂತ ಅಂದಾಗ ಅವಳಿಗೂ ಸಹ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಶಾರದಾ ತನ್ನ ಪಾಡಿಗೆ ತಾನು ಅಡುಗೆ ಮಾಡಿಕೊಂಡು ಹಾಗೆ ಬೇಜಾರಲ್ಲಿ ಇರಬೇಕಾದ್ರೆ ದೀಪು ಪುಟ್ಟ ಗೊಂಬೆ ತಗೊಂಡು ಅಪ್ಪ ಮಗಳು ಥರ ಆಟ ಆಡ್ತಾ ಇರ್ತಾಳೆ. ನಾನು ಅಪ್ಪ ನೀನು ಮಗಳು ಆಯಿತಾ, ಬಿಗಿಯಾಗಿ ಹಿಡ್ಕೋಬೇಕು, ಈಗ ಪ್ರಪಂಚನೆಲ್ಲ ನೀನು ನೋಡಬೇಕು, ನಾನು ಅಪ್ಪ ಅಲ್ವಾ, ನಿನ್ನನ್ನು ಬಿಗಿಯಾಗಿ ಹಿಡ್ಕೋತೀನಿ, ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ನಿನ್ನನ್ನು ಬಿಡಲ್ಲ, ನಿನ್ನಂಥ ಅಪ್ಪ ಇಲ್ಲ, ನನ್ನಂಥ ಮಗಳು ಇಲ್ಲ ಅಂತ ಸಾಂಗ್ ಆಡ್ಕೊಂಡು ಒಬ್ಬೊಬ್ಬಳೆ ಆಟ ಆಡ್ತಿರ್ಬೇಕಾದ್ರೆ ಅದನ್ನು ನೋಡಿಕೊಂಡು ಕಣ್ಣೀರು ಹಾಕೊಂಡು ಶಾರದಾ ಒಬ್ಬೊಬ್ಬಳೆ ಯೋಚನೆ ಮಾಡ್ತಾ ಇರ್ತಾಳೆ. ನಮ್ಮ ಅಪ್ಪ ಸಿದ್ದು ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ಮಾತು ನೆನ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಈ ಕಡೆ ಗುರುಗಳು ಹೇಳಿರ್ತಾರೆ ಶೀಘ್ರಮೇವ ಕಲ್ಯಾಣಪ್ಪ ಆಪ್ತರಸ್ತು ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.